ನಮಗದ ನಾಟಕ ನೋಡೋದು ಹುಚ್ಚು ಬಾಳ. ನಾಟಕ ನೋಡ್ದಂಗ ಆತ, ಬ್ಯಾಗ್ ಹೊಡ್ಕೊಂಡ್ ಬಂದಂಗ ಆತ. ನಾಟಕದ ಕಲೆಕ್ಷನ್ ರೊಕ್ಕ ಎಲ್ಲ ಇದ್ರಾಗ ತಗೊಂಡ್ ಮಜಾ ಮಾಡ್ಬಿಡೋದು. ಏನು ಮಾರಾಯ, ನಾನು ನಾಟಕದ ಕಲೆಕ್ಷನ್ ಇದ್ರಾಗಿರ್ತಾವ ಅಂತೇಳಿ ನಾವು ತಗೊಂಬಂದ್ರೆ ಬರೀ ಆ ಸ್ವಾಮಿ ಡ್ರೆಸ್ ಅದಾವು. ಬಹುಶಃ ನಾಟಕದ ಕಂಪ್ನಿಯಾಗ ಸ್ವಾಮಿ ರೂಲ್ ಮಾಡ್ತಾನ ಕಾಣ್ತದ. ಅವನು ಇವು ಡ್ರೆಸ್ ಹೋಗಿ ಹೋಗಿ ಆ ಸ್ವಾಮಿ ಡ್ರೆಸ್ ಹೊಡ್ಕೊಂಡ್ ಬಂದಿಲ್ಲ ಮರೇ ನಾನು. ಇವನು ತಗೊಂಡ್ ನಾ ಏನ್ ಮಾಡ್ಲಿ? ಹೆಂಗೂ ದಸರಾ ಹಬ್ಬ ಬಂತು, ಬನ್ನಿ ಗಿಡ ಐತಿಲ್ಲ, ಸ್ವಾಮಿ ಡ್ರೆಸ್ ಹಾಕೊಂಡು ನನ್ನ ಕುಂತ ಬಿಟ್ರೆ ಕಲೆಕ್ಷನ್ ಚಲೋ ಆಕೈತಿ. ತಡಿ ಮಾಡಿ ಬಿಡ್ತೈತಿ. ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ, ಏನೇನು ಮೋಹ ಮಾತಲ್ಲಿ ಮೋಸ. ಇವತ್ ಹೆಂಗು ಬನ್ನಿ ಗಿಡ ಐತಿ, ದಸರಾ ಹಬ್ಬ, ಭಕ್ತಾದಿಗಳು ಬಂದ ಬರ್ತಾರ. ಕೂತ್ಕೊಂಡ್ ನಂದ್ರ ಒಬ್ಬೊಬ್ಬ 50 ಹಾಕಿ ಹೋಗ್ಲೇ. ಕರೆಕ್ಟ್ ಬಿಲ್ ಮೀಸಿದೆ ಬಂದು ನಮ್ಮದ. ಇವತ್ತು ತುಂಡ್ರದ ಕಲೆಕ್ಷನ್ ಮಾಡ್ಕೊಳದ, ಒಂದ್ ತಿಂಗಳ ಚಾರ್ಜ್ ಮಾಡ್ಕೊಂಡು ಹೋಳದ. ಸಾಮ್ಯಾರ್ ಬಂದಾರ್ರಿ, ಬನ್ನಿ ಗಿಡಗಳು ಕುಂತಾರ ಅಂದ್ರ ನಾನು ಸಾಮ್ಯಾರ್ ಕಡೆ ಕೇಳ್ಸನ್. ನಾನು ಸಮಸ್ಯೆ ಬಾಳ ಅದಾವು, ಕೇಳ್ಬಿಡಣ ಒಂದ್ಸಲ. ಬಾಳ್ಪ ಭಕ್ತ, ನಿನ್ನ ದಾರಿ ನೋಡಕ್ ಕತ್ತಿದ್ದೆ ನಾನು. ಕಲೆಕ್ಷನ್ ಮ್ಯಾಗೆ ಕಲೆಕ್ಷನ್ ಗುಂಡಿನಿಂದ ಅವರಿಂದ ಬಂದಿರೋ ಸಾಮಗ್ರಿಗಳು. ಭಕ್ತ, ನಾನು ಹಿಮಾಲಯ ಪರ್ವತದಿಂದ ಬಂದೀನಿ ಭಕ್ತ. ನಾನು ತಮ್ಮ ಹಿಮಾಲಯದಾಗ ಚಳಿ ಬಾಳ, ಹಂಗಾಗಿ ಇಲ್ಲಿ ಬಂದೇನಿ. ನಿಮ್ಮೆಲ್ಲಾರ್ದು ಸಮಸ್ಯೆ ಬಗೆಹರ್ಸಾಕ್ ಬಂದೇನಪ್ಪ ನಾ ಇಲ್ಲಿ. ಸಾಮ್ಯಾರ ನೀವ್ ಬಂದಿದ್ದು ಚಲೋ ಆತ್ರಿ, ನಂದು ಸಮಸ್ಯೆ ಬಾಳ ಐತಿ, ಬಗೆಹರಿಸ್ಕೊಡ್ರಿ ಸಾಮ್ಯಾರ. ತಮ್ಮ, ನಿನ್ನ ಮಕ್ಕ ನೋಡಿದ್ರ ಗುರ್ತಾಕತ್ತು ನೀ ಸಮಸ್ಯೆದಾಗ ಹುಟ್ಟಿ ಬಿಟ್ಟಿದಿ, ಸಮಸ್ಯೆದಾಗ ಬೆಳೆದ್ ಬಿಟ್ಟಿದಿ. ನಾ ಅದೇನಿ ನಿನ್ನ ಸಮಸ್ಯೆ ಎಲ್ಲಾ ಬಗೆಹರ್ಸಾಕ ನಾ ಅದೇನಿ. ಸಾಮ್ಯಾರ ರಾತ್ರಿ ನಮ್ಮನೆ ರಾತ್ರಿ 12 ಗಂಟೆ ಮ್ಯಾಲ್ರಿ ಅಂತತ್ರಿ ಸಾಮ್ಯಾರ. ಅಲ್ಲಪ್ಪ, ನಾನರ ನಾಟಕದ್ದು ಡ್ರೆಸ್ ಹಾಕೊಂಡು ಕುತ್ಕೊಂಡ್ಬಿಟ್ಟೇನಿ. ಈ ಮದ ಕೈ ಸಾಮ್ಯಾರ ಅಂತ ತಿಳ್ಕೊಂಡು ಆ ಟಾರ್ಜನ್ ಓದ್ದಂಗ ಬದ್ರಾಕತ್ತಾನ ಜಂಗಲ್ಲಾಗ. ಅದು ಹಿಡ್ಕೊಂಡು ಹೋಗೋದು ನನ್ ಗತಿ ಮಾರಾಯ. ಸಾಮ್ಯಾರ ಏನ ವಿಚಾರ ಮಾಡಾಕ್ ಕುಂತಿದ್ರಿ? ಏನಿಲ್ಲ ತಮ್ಮ, ಅದನ್ನ ಹೆಂಗ ಓಡಿಸ್ಬೇಕಂತೇಳಿ ವಿಚಾರ ಮಾಡಾಕತ್ತಿದ್ದೆ. ವಿಚಾರ ಸಾಮ್ಯಾರ ರಾತ್ರಿ ಅದನ್ನ ಹಿಡ್ಕೊಂಡ್ ಹೋಗೋ ವಿಚಾರ ಇಲ್ರಿ. ಇನ್ನೊಬ್ಬ ದೊಡ್ಡ ಶ್ರೀಮಂತ ಅದಾನ್ರಿ, ಅವ ನಮ್ ದೋಸ್ತ್ರಿ, ಬಾಳ ದೊಡ್ಡ ಶ್ರೀಮಂತ್ರಿ. ಈಗ ಒಂದ್ ಸ್ವಲ್ಪ ಕಮ್ಮಿ ಆಗೇತ್ರಿ, ಅವನೊಂದ್ ಬಗೆಹರಿಸ್ತೀರೇನ್ರಿ ಸಾಮ್ಯಾರ? ತಮ್ಮ, ಅವಂಗ ಕರ್ಕೊಂಬಾರ. ಅವನ ಕರ್ಕೊಂಬಂದ್ ಇಲ್ಲಿ ಬಿಟ್ಟು ನೀನು ಹೊರಗ್ ಹೋಗ್ಬೇಕು. ಯಾಕಂದ್ರ ನೀನು ಹಾಗ ಮಂತ್ರನ ಬೇರೆ, ಅವನ್ ಯಾಕ ಮಂತ್ರನ ಬೇರೆ. ಅವನ್ ಕರ್ಕೊಂಬಂದ್ ಹೊರಗೋಗ್ಬಿಡು. ಹೋಗ್ ಕರ್ಕೊಂಡ್ ಬಾ. ಮತ್ತ ಸಿಕ್ಕಲ್ಲ ನನಗೆ. ಕರ್ಕೊಂಬ ಕೆಲಸ ಮಾಡ್ದೆ ನೀನ್ ಕರೀರಿ ಅಂತ ಹೇಳಿ ಇಲ್ಲ ಇದ್ ಮಾಡ್ಲಿಕ್ಕೆ ನಾನು ಸ್ವಾಮಿ ಎಲ್ಲ ಅಂತ ಗುರ್ತಾಗ್ಬಿಟ್ರೆ ಮತ್ ನಾನ್ ಕುಜಿತೀನಿ.
ಹೇಳಂತ ಇಲ್ಲಿ ಒಬ್ರು ಸಾಮ್ಯಾರು ಬಂದಾರ ನಿನ್ ಗೊತ್ತೈತನ? ಇಲ್ಲಪ್ಪ ನೀನ್ ಒಬ್ರು ಬನ್ನಿ ಗಿಡದ ಹತ್ರ ದೊಡ್ಡ ಪವಾರ್ ಪುರುಷರಂತ ಅವ್ರು. ಇಲ್ಲಿ ಬನ್ನಿ ಗಿಡ ಅಂತಲೇ ದೊಡ್ಡ ಪವಾರ್ ಪುರುಷರಂತ. ನಂದು ಬಗೆ ಇತ್ತ ಹೇಳಿದೆ, ಸಮಸ್ಯೆ ಇತ್ತು ಹೇಳಿದೆ. ಮತ್ ನಿಮ್ದೊಂದ್ ಇತ್ತಲ್ಲ, ಅದಕ್ ನೀವು ಸಮಸ್ಯೆ ಬಾಳ ಐತಿ. ಮತ್ ನಿಮ್ದು ಏನಾರ ಕೇಳ್ಸಂಗಿದ್ರ ಕೇಳಿಸ್ತೇನ? ಕೇಳಿಸ್ಬೇಕಪ್ಪ. ಮತ್ ನಂದು ನೋಡಿ ಮಕ್ಕ ನೋಡೇ ಹೇಳ್ಬಿಟ್ರ ಅವ್ರು. ನಿನ್ನೆಲ್ಲಾ ಮಕ್ಕ ನೋಡಿ ನಿನ್ನ ವಿಷಯ ಎಲ್ಲಾ ಹೇಳ್ಬಿಟ್ರು. ಪವಾಡ ಪುರುಷರು ಬಿಡಂಗಾರ ಅವ್ರ. ಮತ್ ನೀನು ಹೋಗಿ ಕೇಳಂಗಿದ್ರ ಕೇಳಿ ಬಾ. ಕೇಳ್ತೀನಿ ನೋಡಿ, ಕರ್ಕೊಂಡು ಯಾರು ಬರಂಗಿಲ್ಲಪ್ಪ. ಅವ್ರು ಒಬ್ಬೊಬ್ರ ಬರ್ರಿ ಅಂದಾರ. ನನ್ ಮಂತ್ರ ಬೇರೆ ಅಂತ, ನಿಮ್ ಮಂತ್ರ ಬೇರೆ ಅಂತ. ಓ ಅಂದ್ರ ನಿನಗ್ ಹೇಳೋ ಮಂತ್ರ ಬೇರೆ, ನನಗ್ ಹೇಳೋ ಮಂತ್ರ ಬೇರೆ. ಒಬ್ರ ಹೋಗ್ರಿ ಅಂತಾರ. ನೀನ್ ಒಬ್ರ ಕಳ್ಸ ಅಂದಾರ. ಚಲೋ ಆತ್ ಬಿಡ, ಹೋಗಿ ಹೇಳ್ತೀನಿ. ಬಗ್ಗೆ ಹರಿಸಂಬರ್ರಿ. ಆಯ್ತಾಯ್ತು. ಬರ್ಲ. ನಮಸ್ಕಾರ ರೀ. ಈ ಬಂದ್ ನೋಡ್ನಲ್ರಿ ನಮ್ಮ ಹನುಮಿಯ. ಹನುಮಂತ. ಹ್ಞೂನ್ರಿ ಅಪ್ಪಾರ. ಅವ ಹೇಗ್ ಕಳ್ಸಿದ, ಅವಂದೇನೋ ಸಮಸ್ಯೆ ಬಗೆಹರಿಸಿದ್ರಂತೆ. ಹೌದು ಒಂದ್ ಸಮಸ್ಯೆ ಇತ್ರಿ. ಅಂದಂಗ ತಾವು ಎಲ್ಲಿಂದ ಬಂದ್ರಿ ಅಂತ ಗೊತ್ತಾಗ್ಲಿಲ್ಲ. ನಾನ ತಮ್ಮ ಭಕ್ತ ಹಿಮಾಲಯ ಪರ್ವತದಿಂದ. ಅಲ್ಲಿರಿ. ಅಲ್ಲಿ ಚಳಿ ಬಾಳ ತಮ್ಮ. ಹೌದ್ ಬಿಡ್ರಿ, ಇಲ್ಲಿ ಮಳಿ ಜಾಗಿ ಚಳಿ ಬಾಳ ಐತಿ. ಹಿಮಾಲಯದಾಗ ಕೇಳ್ತೀರಿ? ಹಿಮಾಲಯದ ಪರ್ವತದ ಚಳಿನೇ ಬೇರೆ, ಇಲ್ಲಿದ ಚಳಿನೇ ಬೇರೆನಪ್ಪ ಭಕ್ತ. ಹೌದ್ರಿ. ಎಷ್ಟು ದಿವಸ ಒಂದ ಅಂತ ತಿಳ್ಕೊಂಡ. ಇಲ್ಲಪ್ಪ, ಇಲ್ಲಿಂದ ಜಾಸ್ತಿ ಹಿಮಾಲಯ ಪರ್ವತದಾಗ ಚಳಿ. ಚಲೋ ಆತ್ರಿ ಬಂದಿದ್ದು. ಅಂದಂಗ ಅಪ್ಪಗಳ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಹ್ಞೂನ್ರಿ ಶ್ರೀ 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 ಸಾಕ್ರಿ. ಮುಂದ್ ಹೆಸರ್ರಿ ಚಂದ್ರಶೇಖರ ಸ್ವಾಮೀಜಿ. ಏನ್ ತೇಜಸ್ಸು ಮಕ್ಕದಲ್ಲಿ ಕಳೆ ಎದ್ದು ಕಾಣಕತ್ತೈತ್ರಿ. ಅಲ್ಲೆಲ್ಲ ಸಾಕ್ಷಾತ್ ಹೊರ ಶಿವನ ನೋಡ್ದಂಗ ಆತ್ ನೋಡ್ರಿಪ್ಪ. ನನ್ನ ಸಮಸ್ಯೆ ಬಗೆಹರಿತೈತಿ ಅಂತ ಗೊತ್ತಾತ್ ನೋಡ್ರಿ. ಆಮ್ಗಳ ಈ ಊರಿಗೆ ಬಂದಿದ್ ಬಾಳ ನಮ್ ಏನಂತಾರ್ರಿ ಪುಣ್ಯವಂತರ. ಅದ್ರಾಗ ಬನ್ನಿ ಗಿಡದ ಬುಡದಾಗ ಕುಂತೀರಿ ಅಂದ್ರೆ ಅದ್ರಾಗ ಬೇರೆ ನವರಾತ್ರಿ. ಈಗ ಎಲ್ಲಾ ಹೆಣ್ಮಕ್ಳು ಬನ್ನಿ ಪೂಜೆ ಮಾಡಕ್ ಬೆಳಿಗ್ಗೆ ಎದ್ದು ಬರ್ತಾರ. ನಿಮಗೂ ಚಲೋ ಆಕತಿ. 9 ದಿವಸ ನವರಾತ್ರಿಯಾಗ ಭಕ್ತರು ಬರ್ತಾರ. ಅವ್ರದ್ದು ಸೇವಾ ಮಾಡಿದಂತಂದ್ರ ನನ್ನ ಹೊಟ್ಟಿನ ಸಣ್ಣಗಿರ್ತೈತಿ ನೋಡ್ರಿ. ಹಂಗ ಅದಕ್ಕಪ್ಪ ಭಕ್ತ ನಿಮ್ಮೆಲ್ಲಾ ಸಮಸ್ಯೆ ಬಗೆಹರ್ಸಾಕ ಹಿಮಾಲಯ ಪರ್ವತದಿಂದ ದರೆಗಿಳ್ದಂಗ ಆತ್ ಬಿಡ್ರಿ. ಸ್ವಾಮಿಯರ ನಾವು ದೊಡ್ಡ ಶ್ರೀಮಂತರಿ ಊರಾಗ. ಏನಾಗೈತಿ ಹೇಳ್ರಿ ನಮ್ ಪರಿಸ್ಥಿತಿ ಅಂದ್ರೆ ಈಗ ತೀರಾ ಬಡವರಾಗ್ಬಿಟ್ಟೇವಿ. ಯಾಕಂದ್ರೆ ನಮ್ಮಪ್ಪ ರೊಕ್ಕ ಯಾರ್ಯಾರು ಕೊಟ್ಟಾನ ಏನು ಲೆಕ್ಕ ಇಲ್ಲ, ಪತ್ರ ಇಲ್ರಿ, ಬರ್ದ್ರ ರೇಟ್ ಹೋಗಿಲ್ರಿ. ಅದಕ್ಕ ಸ್ವಾಮಿಯರ ನೀವ್ ನೋಡ್ರಿ ಹಿಮಾಲಯದಿಂದ ಬಂದಿರಿ. ಏನದ ಆತ್ಮದ ಕೊಟ್ಟ ಮಾತಾಡಿ, ಏನದ ಎಲ್ಲೆಲ್ಲಿ ಯಾರ್ಯಾರಿಗೆ ಕೊಟ್ಟಾನ, ಎಷ್ಟೆಷ್ಟು ಕೊಟ್ಟಾನ, ಏನದ ಲಿಸ್ಟ್ ಎಲ್ಲಿ ಇಟ್ಟಾನಂತ ಕೇಳಿ ಹೇಳ್ತೀರನ ತಮ್ಮ? ನಾನು ಮುಂಚೆ ಮಾಡಿದ್ದ ಈ ಆತ್ಮದ ಕೂಟ ಮಾತಾಡೋದು. ಹೌದ್ರಿ. ನಂದು ಈ ಕೈ ಐತಲ್ಲ, ಅದ್ರಾಗ ಎತ್ತಿದ ಕೈ ನಂದು. ಹೌದ್ರಿ. ಚಲೋ ಸಿಕ್ರಲ್ರಿ ಸ್ವಾಮಿಗಳ. ಶ್ರೀ 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 ಚಂದ್ರಶೇಖರ ಸ್ವಾಮಿಗಳ. ಅಲ್ಲ ನಮ್ಮ ಭಾಗ್ಯ ತೆರಿತ್ರಿ. ಭಾಗ್ಯ ತೆರೀತು. ಈ ಮಂಗ್ಯಾನ ಮಗಗ ಅವ್ರಪ್ಪ ಯಾರ್ಯಾರ ರೊಕ್ಕ ಕೊಟ್ಟಾನ ಅನ್ನೋದು ಇವಂಗ ಗೊತ್ತಿಲ್ಲ. ಇವಂಗ ಹೇಳಿಲ್ಲ ಇವಂಗ ಅವ್ರಪ್ಪ ಮಗಗ. ಆದ್ರ ಅವ ಕೊಟ್ಟದ್ದು ಎಲ್ಲಾನು ಲಿಸ್ಟ್ ಇದ್ದೇ ಇರ್ತದ. ಎಲ್ಲರೂ ಒಂದ್ ಕಡೆ ತೆಗ್ದಿಟ್ಟಿರ್ತಾನ. ಇವ್ರಪ್ಪನ ಕೂಟ ಯಾರ್ಯಾರ ಅಡ್ಡಾಡ್ತಿರ್ತಾರ ನೋಡಿ. ಇವ್ರನ್ನೆಲ್ಲಾರು ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡಿ 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 ಇವ್ರ ಕಡೆಯಿಂದ ಮನೆಲ್ಲ ಒಂದಲ್ಲ, ಇವ್ರ ಕಡೆಯಿಂದ ಇನ್ಫಾರ್ಮೇಶನ್ ತಕೊಂಡು ಆ ಲಿಸ್ಟ್ ಪ್ರಕಾರ ಎಲ್ಲಾ ರೊಕ್ಕ ವಸೂಲಿ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡಿ. ಸ್ವಾಮಿಗಳ ಏನ ವಿಚಾರ ಮಾಡಾಕತ್ತಿದ್ರಿ? ಏನಿಲ್ಲಪ್ಪ, ನಿಮ್ಮಪ್ಪ
ಅಷ್ಟುನ ಆತ್ಮ ಹೆಂಗ ಕರ್ಸ್ಕೋಬೇಕಂತೇಳಿ ವಿಚಾರ ಮಾಡಾಕತ್ತಿದ್ದೆ ನಾನು. ಕರ್ಸ್ರಿ ಕರ್ಸ್ರಿ ಕರ್ಸ್ರಿ. ಯಾ ಕಡೆ ಬರ್ತೇನ ಈ ಕಡೆ ಬಂತ. ನಿಮ್ಮಪ್ಪ ಆ ಶಿವಾನಂದನ ಮನ್ಯಾಗ ಹೋಗಿ ಕುಂತಾನ ನೋಡ್ಲೆ. ಅದೇ ಅಮರ ನೀವೇನ್ರಿ ನೋಡ್ರಿ ಅವ್ರ ಮನಿ ಬೇಡ ಅನ್ರಿ. ಅಲ್ಲಿ ಯಾಕೆ ಹೋಗ್ಕೊಂಡ್ರಿ? ನಮ್ಮ ಮನಿ ಇಲ್ಲನ್ರಿ. ನಮ್ಮ ಮನಿಗ್ ಬಾನ್ರಿ, ನಮ್ಮ ಮನಿಗ್ ಬಾನ್ರಿ ಅಮರ ಕಳಿಸ್ರಿ ನಮ್ಮ ಮನಿ. ಅಲ್ಲೇ ಹೋಗ್ಬೇಕ್ರಿ. ಅಲ್ಲಿ ನಾಟಕ ಕುಡಿಯಕ್ ನೀರಿಲ್ಲ ಏನಿಲ್ಲ ಅಲ್ಲಿ. ನಮ್ಮ ಮನಿಗ್ ಬಾನ್ರಿ. ಎಲ್ಲ ಟಾಯ್ಲೆಟ್ ಗೇಟ್ ವ್ಯವಸ್ಥೆ ಮಾಡಿ ನಾ ಇಲ್ಲಿ ಕಟಿಶೆ ಬಾನ್ರಿ ಬಾನ್ರಿ. ಬರೋ ಹೊತ್ನ್ಯಾಗ ಶಿವಾನಂದನ ಮನಿ ಸಮೀಪ ಆಗಿದ್ ಅಲ್ಲೇ ಹೋಗ್ಕೊಂಡ್ಬಿಟ್ಟಾನವ. ಓ ಹೌದ್ರಿ ಅನ್ನಂಗ ಅವ್ರ ಮನಿ ಅಲ್ಲೇ ಸಮೀಪ ಆಕತ್ರಿ. ಮತ್ತೆ ಹಂಗಾಗಿ ಬೇಡ ದೂರ ಹೋದ್ರ ಪರವಾಗಿಲ್ಲ. ನಾನು ಗಾಡಿ ತಗೊಂಡ್ ಹೋಗ್ತೀನಿ ಬೇಕಾರಿ. ಗಾಡಿ ತಗೊಂಡ್ ಹೋಗಿ ಹತ್ತನ್ರಿ ನನ್ಗ ಗಾಡಿ ಹತ್ಕೊಂಡ್. ಬ್ಯಾಡೋ 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 ಲೇ ತಮ್ಯ, ನಿಮ್ಮಪ್ಪ ಅಲ್ಲೇ ಇರ್ಲಿ, ಅವನಿಗೆ ದಿಕ್ ಬಂದನ ಹಾಕಿ ಬಿಡ್ತೀನಿ. ಎಲ್ಲಿ ಹೋಗ್ಲಿಂದಂಗ ಮಾಡ್ರಿ. ಎಲ್ಲಿ ಹೋಗ್ಲಾರ್ದಂಗ ದಿಕ್ ಬಂಧನ ಮಾಡ್ತೀನಿ. ದಿಕ್ ಬಂಧನ ಹಾಕ್ರಿ ಹಾಕ್ರಿ. ಅವ್ನ ಬರತ್ ತನಕ ಎಲ್ಲಿ ಹೋಗ್ಬಾರ್ದ್ರಿ. ನೀ ಹೋದ್ರು ಬರ್ಲಾರ್ದಂಗ ಮಾಡ್ತೀನಿ ಬೇಕಾದ್ರ ಒಂದೊಂದ್ಸಲ ನಾನು. ಹಂಗೇನು ಬೇಡ, ನೀ ಒಂದ್ ಕೆಲ್ಸ ಮಾಡ್ಬೇಕಲಿ ತಮ್ಮ. ಏನ್ರಿ ಒಳಗೆ ಏನ್ರಿ? ಈ ನಿಮ್ಮ ಅಪ್ಪನ ಜೊತೆ ಯಾರ್ಯಾರು ಅಡ್ಡಾಡ್ತಿದ್ರು ನೋಡು. ಸಂಜೆ ಮುಂದೆ ಕೂಡ್ಕೊಂಡು ವಾಕಿಂಗ್ ಗೀಕಿಂಗ್ ಹೋಗಿದ್ರು ಕಂಪನಿ. ಅವ್ರು ಯಾರ್ಯಾರು ಅನ್ನೋದು ಸ್ವಲ್ಪ ಹೆಸರು ಹೇಳಲಿ ಅವ್ರದ್ದು. ಅವ್ರ ಹೆಸರು ಅಷ್ಟು ಗೊತ್ತದ ಬಿಡ್ರಿ. ಅಲ್ಲ ಇದ ನಮ್ಮ ಓಣಿನಾರ. ನಿಮ್ಮ ಓಣಿನಾರ ಸಮೀರ, ಶಶಾಂಕ, ಸುರೇಶ, ಮಲ್ಲೇಶ, ನಿಂಗರಾಜು, ಹನುಮಂತ, ಹರ್ಷ, ಮಾಲಿಂಗ ಸ್ವಾಮಿ ಅವರು ಅವ್ರೆಲ್ಲಾರು ಕೂಡ ಅಡ್ಡಾಡಿ ಮೀಟಿಂಗ್ ಮಾಡ್ತಿದ್ರಿ. ನಾನ್ ಹೋದಾಗ ಇಲ್ಲಿ ಯಾಕೆ ಬಂದಿ ನಡಿ ನಡಿ ಅನ್ನೋ ನಮ್ಮಪ್ಪ. ನಾನು ಹೆದರಿ ಬಂದ್ಬಿಡ್ತಿದ್ದೆ. ಒಟ್ಟ ಹೆಸರು ನೆನಪದವ್ರಿ. ಒಟ್ಟನ್ನು ತೋರಿಸ್ತೇನೆ ನಿಮ್ಗೆ. ಅವ್ರೆಲ್ಲಾರು ಮೀಟಿಂಗ್ ಮಾಡೋ ಹೊತ್ನಾಗ ನಿನಗ್ ಯಾಕ ಮನಿಗ್ ಹೋಗ ಅಂತ ಹೇಳ್ತಾನ ಗುರ್ತತನ? ಯಾಕ್ರಿ ಆ ಮಾಡ ಯಾವಾರ ನಿನಗ್ ಗುರ್ತಾಗಬಾರ್ದು. ಹೌದ್ರಿ, ನನಗೂ ಇದ ಡೌಟ್ ಇತ್ರಿ ಗುರುಗಳ. ಇದ ಡೌಟ್ ಇತ್ತು ನೋಡ್ರಿ. ಅದನ್ನ ಬಗೆಹರಿಸಿದ್ರಿ ನೋಡ್ರಿ. ಬಗೆಹರಿಸಿದ್ರಿ. ಹಿಮಾಲಯದಿಂದ ಬಂದಂತ ಶ್ರೀ 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 ಚಂದ್ರಶೇಖರ ಸ್ವಾಮೀಜಿ. ಈಗ ನಮ್ಗ ಸಮಾಧಾನ ಆತ್ರಿ. ಏನ್ ಹೇಳಿದ್ರಿ ಕಣ್ಣಾಗ ಕಟ್ಟದಂಗ ಹೇಳಿದ್ರಿ ಬಿಡ್ರಿ ಸ್ವಾಮಿ. ಅಂದ್ರೆ ನಮ್ ದೋಸ್ತಗ ಇನ್ನೊಬ್ಬ ಹಿಂಗಾಗೈತ್ರಿ. ಹೋಗಿ ಅವನ್ನ ಬಡ ಹೋಗಿ ಕರ್ಕೊಂಡ್ ಬರ್ತೀನಿ. ಅವನು ಸಮಸ್ಯೆ ಬಗೆಹರ್ಸರಿ. ತಮ್ಮ ಕರ್ಕೊಂಬರ್ಲಿ ಅವಂಗೂ. ಅವನು ಸಮಸ್ಯೆನು ಬಗೆಹರಿಸ್ತೀನಿ. ಆದ್ರೆ ಒಂದು ಕಂಡೀಷನ್ ಮಗನ, ನಾವ್ ಇಲ್ಲಿ ಇದ್ದಾಗ ನೀವ್ ಹೊರಗ್ ಹೋಗ್ಬೇಕು. ನಿನಗ್ ಹೇಳೋ ಮಂತ್ರನ ಬೇರೆ, ಅವನ್ ಹೇಳೋ ಮಂತ್ರನೇ ಬೇರೆ. ಹಿಂಗೈತೆ. ಆಯ್ತ್ರಿ, ನಾನು ಇಲ್ಲಿ ತೋರಿಸಿ ಅಲ್ಲಿ ನಿಂತಿದ್ದೆ. ಎಂತಿಂತ ಮಕ್ಳ ಸಿಗಾಕತ್ತಾವ ಮಾರಯ್ಯ. ದಸರಾ ಹಬ್ಬ ಗ್ರ್ಯಾಂಡ್ ಆಗಿ ಓದ್ತೋಗ್ನಂದ. ಮೂಕನ್ ಕಡೆಯಾಗತ್ತ ತೊಗೊಂಬ ಚೂಸ್ತಾವ ಇವು. ನಾನು ಮನೆಗೆ ಹೋಗ್ ಬಂದ್ರಿ. ಹೇಳ್ರಿ. ಏನಿಲ್ರಿ, ಬನ್ನಿಗಿಡ ಐತಲ್ಲ ಇಲ್ಲಿ, ಅಲ್ಲಪ್ಪ ಸುಳ್ಳ ದಾಡಿ ಹಚ್ಕೊಂಡು ಬಿಳಿ ದಾಡಿ ಹಚ್ಕೊಂಡ್ ಅವ್ ಹೆಂಗ ಉದುರ್ತಿರ್ತಾವ. ನನಗ ಗೊತ್ತಾತ್ರಿ ಕಳ್ ಸನ್ಯಾಸಿವ ಅಂತೇಳಿ. ಅದಕ್ಕ ಅವನ್ನ ಹೆಂಗಾರ ಮಾಡಿ ಕಂಡು ಹಿಡಿಬೇಕು ನಾವ್. ಸುಳ್ಳ ಜನಕ್ಕ ಮೋಸ ಮಾಡ್ದಂಗ. ನೀವಂತೂ ಕರಿನ ಸ್ವಾಮಿಗಳು, ನಿಮ್ಗೆಲ್ಲಾ ಮಂತ್ರಗಳು ಬರ್ತಾವ. ನಮಗ ಮಂತ್ರನ ಇಲ್ಲ. ರೊಕ್ಕ ಎಲ್ಲಿಂದ ಕೆತ್ಲಿ ಅಂತ ವಿಚಾರ ಮಾಡತ್ತಾನ. ಯಾರ ಹೋಗಿ ಅವ್ನ್ ಹೇಳ್ಯಾರ, ಇವ ದೊಡ್ಡ ಶ್ರೀಮಂತ, ಇವ್ ದುಡ್ಡು ಐತಿ ಅಂತೇಳಿ. ಅವ ಯಾರ್ಯಾರ ಇರ್ತಾರ ನಮ್ಮ ಅಪ್ಪನ ಲೆಕ್ಕಕ್ಕೆಲ್ಲ ಕೈ ಹಾಕತಾನ. ಅದಕ್ ನೀವೇನ್ ಮಾಡ್ರಿ, ಅವ್ನ ಕಡೆ ಹೋಗ್ರಿ. ನಿಮ್ ಕಡೆ ಮಂತ್ರ ಬರ್ತಾವ ನಿಮಗಾದ್ರು. ಆ ಮಂತ್ರ ಹೇಳ್ರಿ. ಅವ ಮಂತ್ರ ಹೇಳ್ತಾನ ಇಲ್ಲ ನೋಡ್ರಿ, ಗೊತ್ತಾಗ ಅವನ್ನ
ಬಂಡವಾಳ ಬಯಲು ಮಾಡ್ಬೇಕು ಅವ್ನು. ಏನ್ ಸ್ವಾಮಿ ಇಂತಾರು ಇರ್ಬಾರ್ದು ಪಾಪ ಏನ ಕಷ್ಟ ಆತ್ ಬಂದಿರ್ತಾರ ಜನ ಹೌದು, ಅವ್ರಿಗೆ ಮೋಸ ಮಾಡ್ದಂಗ ಆಗಲ್ರಿ. ಸುಳ್ಳು ಮಂತ್ರ ತಂತ್ರ ಎಲ್ಲ ಹೇಳಿ ಜನರಿಗೆ ಮೋಸ ಮಾಡಿ ಸ್ವಾಮಿ ಹೆಸರು ಕೆಡ್ಸ ಮಗ ಅವ. ಕೆಡ್ಸ್ತಾರೆ. ಹೌದು, ಅದಕ್ಕೆ? ನಡ್ರಿ ಅದ್ರಾಗ ಕೇಳ ನಡ್ರಿ. ಇನ್ನೊಂದ್ ಏನ್ ಮಾಡ್ಯಾಗ ಗೊತ್ತೇನ್ರಿ ಅವ, ನೀನ್ ಬರ್ಬೇಡ, ಅವ್ರನ್ನಷ್ಟೇ ಕೊಡು ಕರ್ಸು, ನಿನಗ್ ಹೇಳೋ ಮಂತ್ರನ ಬೇರೆ ಅವ್ರಿಗೆ ಹೇಳೋ ಮಂತ್ರನ ಬೇರೆ ಅಂತನ್ರಿ. ಹಂಗಾರ ಬಾಳ್ ಕುತಂತ್ರ ಕಲ್ತಾನ ನಾವ್. ಹಂಗಾರ ಕೇಳ್ತೀರೇನ್ರಿ? ಕುತಂತ್ರ ಸ್ವಾಮಿ ಇರ್ಬೇಕವ. ಸ್ವಾಮಿರ ನೀವ್ ಹೋಗ್ರಿ, ನಾ ಕ್ಯಾಮ್ರಾ ಹಿಡ್ಕೊಂಡ್ ಸೈಡ್ ನಿಂತಿರ್ತೀನಿ, ಮೊಬೈಲ್ ಶೂಟಿಂಗ್ ಮಾಡಿ ನಮ್ ಇನ್ಸ್ಟಾಗ್ರಾಮ್ ನ ಹಾಕ್ಬಿಡ. ನೀವ್ ಹೋಗ್ರಿ, ನಾನು ಈ ಕ್ಯಾಮ್ರಾ ತಗೊಂಡ್ಬರ್ತೀನಿ. ಸ್ವಾಮಿಗಳ ನಿಮಗ್ ದೊಡ್ಡ ನಮಸ್ಕಾರ ರೀ ಪಾ, ದೊಡ್ಡ ನಮಸ್ಕಾರ, ದೊಡ್ಡ ಪ್ರಣಾಮಗಳು ನಾವ್ ಹೇಳಿ ಕಳ್ಸಿನರಿ. ಮತ್ ಏನ ನಿಮ್ದು ದೊಡ್ಡ ಪವಾಡ ಐತೇನೈತೆ ಅಂತಲ್ರಿ ನಿಮ್ದು? ಹೌದೌದು, ನಾವು ಹಿಮಾಲಯ ಪರ್ವತದಿಂದ ಬಂದಿದ್ದೇನೆ. ಹೌದ್ರಿ, ದೊಡ್ಡ ಸ್ವಾಮ್ಯಾರ, ದೊಡ್ಡ ಪ್ರಣಾಮಗಳರಿಪ್ಪ ನಿಮಗ. ಮತ್ತ ನಮ್ಮೂ ಸಮಸ್ಯೆಗಳು ಒಂದ್ ಸ್ವಲ್ಪ ಅದಾವ್ರಿಪ್ಪ, ಏನಾರ ಬಗೆಹರಿಸ್ಕೊಡ್ತೀರಿ ಏನ? ಭಕ್ತ, ಹಾ ಹೇಳ್ರಿ. ನಿನ್ನ ಮಕ ನೋಡಿದ್ರೆ ನಿನ್ನ ಸಮಸ್ಯೆ ಬಾಳ ಅದಾವಂತ ಅನ್ಸಾಗತ್ತೋ. ಹಂಗಾರ ಬಗೆಹರಿಸ್ರಿ ಸ್ವಾಮ್ಯಾರ. ಸ್ವಾಮ್ಯಾರ ನಮ್ಮೂ ಸಮಸ್ಯೆ ಐತ್ರಿ ಸ್ವಲ್ಪ. ಸ್ವಾಮ್ಯಾರ ಸ್ವಲ್ಪ ಸಮಸ್ಯೆಗಳ ಬಗೆಹರಿಸ್ರಿ ಹಂಗಾರ. ಈ ಒಂದು ವೇಳೆ ಸಮಸ್ಯೆ ಈಗ ಬಗೆಹರಿತೈತಿ, ಈಗ ಈ ನೋಟಿಗೆ ಬಗೆಹರಿತೈತಿ ಸಮಸ್ಯೆ ಉಂಟು. ಹೇಳ್ರಿ ಮತ್ ಸಮಸ್ಯೆ ಬಗೆಹರಿಸಿ. ಸಮಸ್ಯೆ ಈ ನೋಟಿಗೆ ಬಗೆಹರಿತೈತಿ. ಸ್ವಾಮ್ಯಾರ ನಾ ಒಂದ್ ಮಂತ್ರ ಹೇಳ್ತೇನ್ರಿ, ನೀವ್ ಅದನ್ನ ಹೇಳಿದ್ರಿ ಅಂದ್ರ 10,001 ರೂಪಾಯಿ ನಾನ ನಿಮಗ್ ಕೊಡ್ತೇನೆ ನೋಡ್ರಿ. ನಾನು ಹಿಮಾಲಯ ಪರ್ವತದಿಂದ ತಪಸ್ಸು ಮಾಡಿ ಬಂದಿನಿ. ಹೇಳು, ಯಾವ ಮಂತ್ರ ಹೇಳು, ನಾ ಹೇಳ್ತೀನಿ. ಹೇಳು, ಹೇಳ್ಯಾರ ಹೇಳ್ತೀರ ನೀವು? ಹೇಳು, ನಾ ಹೇಳ್ತೀನಿ. ಹೇಳಿ ಹಂಗಾರ. ಭದ್ರಂ ಕರ್ಣೇ ವಿಚಿಣೀಯಾಮ ದೇವಾಃ ಭದ್ರಂ ಪಶ್ಯಮಾತ್ರಃ ಸ್ಥಿರರಂಗೇ ಸ್ವಸ್ಥನೋಭಿಃ ವಿಷೇಮ ದೇವೈತಂ ಯದಾಯುಃ ದೀರ್ಘಮಾಯುಃ. ಹೇಳ್ರಿ ಸ್ವಾಮ್ಯಾರ ಇದನ್ನ. ಏನ ಕೇಳಿಸೋಲ್ರಿ ಸ್ವಾಮ್ಯಾರ, ಒಂಚೂರ್ ಜೋರಾಗಿ ಕ್ಲಿಯರ್ ಆಗಿ ಹೇಳ್ರಿ. ಏನೋ ಮಂತ್ರನ ಕೇಳಿಸೋಲ್ದ್ರಿಪಾ ನಮ್ಗ. ತಮ್ಮ, ನಿನ್ನ ಬಾಯಾಗ ಆ ಮಂತ್ರಗಳು ಎಷ್ಟು ಚಂದಾಗಿ ಬಂದವಪ್ಪ, ಕೇಳಾಕ ಒಂದ್ ನಮನಿ ಖುಷಿ ಆತು. ನೋಡಪ್ಪ, ನಾನು ನಾಟಕ ನೋಡಾಕ ಹೋಗಿದ್ನೆ, ಅಲ್ಲಿ ಆ ನಾಟಕದ ಕಂಪನಿ ಒಳಗ ಏನ ಅದ ರೊಕ್ಕ ಅದಾವಂತ ಕಳುವು ಮಾಡ್ಕೊಂಡ್ ಬಂದೆ. ಆ ಕಳುವು ಮಾಡ್ಕೊಂಡ್ ಬಂದಿದ್ರಾಗ ಅವ್ ಯಾವ್ದ ನಾಟಕದ ಒಳಗ ಸ್ವಾಮೀಜಿ ಪಾಠ ಮಾಡೋನ್ ಚೀಲನ ಕಳುವು ಮಾಡ್ಕೊಂಡ್ ಬಂದ್ಬಿಟ್ಟೆ. ಅದಕ್ಕ ಏನ್ ಮಾಡ್ಲಿ, ಬನ್ನಿ ಗಿಡ ಒಂದ್ ಕಾಣ್ತ, ಏನೋ ಒಂದ್ 4 ಕಲೆಕ್ಷನ್ ಆಗ್ತಾವ ಅಂತೇಳಿ ಮಾಡಿದ್ನಪ್ಪ. ಈ ಟೈಪ್ ಮೋಸ ಹೋಗ್ತೇನೆ ಅಂತೇಳಿ ನಾನು ತಿಳ್ಕೊಂಡಿದ್ದಿಲ್ಲಪ್ಪ. 1 2 3 ಅನ್ನೋದಾಗ ಇಲ್ಲಿಂದ ಹೋಗ್ತೀನಿ. ಯಾರಿಗೂ ಹೇಳ್ಬೇಡಪ್ಪ, ಯಾರಿಗದೆ ಹೇಳಿದಿ ಅಂದ್ರ ನೀನು ನನಗೆ ರುಬ್ತಾರಪ್ಪ, ರುಬ್ತಾರ. ನೋಡ್ರಿ ಸ್ವಾಮ್ಯಾರ, ಒಂದ್ ಮಾತ್ ಹೇಳ್ತೇನಿ. ನೀವು ಹಿಂಗ ಕಪಟ ನಾಟಕ, ಅವ್ರ ಯಾರೋ ನಾಟಕ ಮಾಡೋರು ಪಾಪ ಹೊಟ್ಟಿ ಪಾಡಿಗೆ ದುಡ್ಕೊಂಡ್ ತಿನ್ನೋರು, ಅವ್ರ ವೇಷಭೂಷಣಗಳನ್ನ ಕದ್ಕೊಂಡ್ಬಂದು ನೀವು ಈ ಬನ್ನಿ ಗಿಡದ ದುರ್ಗಾದೇವಿ ಇರ್ತಾಳಿಲ್ಲಿ, ನೀವು ಇಲ್ಲಿ ಬಂದು ಕುತ್ಕೊಂಡು ಜನರಿ ಕಣ್ಣಿಗೆ ಮಣ್ಣು ಎರಚಿ ನೀವು ಸುಳ್ಳು ಮಂತ್ರಗಳನ್ನ ಅಂದು ಪಠನೆ ಮಾಡಿದ್ರ ಅದನ್ನ ದೇವ್ರು ಮೆಚ್ಚಂಗಿಲ್ಲ. ಮಂತ್ರಗಳನ್ನ ಪಠನೆ ಮಾಡ್ಬೇಕಂದ್ರೆ ಏನ್ ಬೇಕ್ರಿ? ಆತ್ಮಸ್ಥೈರ್ಯ ಬೇಕು, ಕಠೋರವಾದ ತಪಸ್ಸು ಬೇಕು. ಅಷ್ಟ ಸುಲಭವಾಗಿ ಮಂತ್ರ ಪಠನೆ ಮಾಡಕ್ ಆಗಲ್ಲರಿ. ಅದಕ್ಕ ದೈವ ಭಕ್ತಿ ಜಾಸ್ತಿ ಬೇಕು. ನೀವ್ ಹಿಂಗ್ ಸುಳ್ಳು ಹೇಳಿ ಜನರಿಗೆ ಕಣ್ಣಿಗೆ ಮಣ್ಣು ಏರ್ಸಕ್ ಹೋಗ್ಬೇಡ್ರಿ. ಹೋಗ್ರಿ, ಕೈ ಕಾಲು ಎಲ್ಲಾ ಗಟ್ಟಿ ಅದಾವ್, ಹೋಗ್ರಿ ಕೆಲ್ಸ ಮಾಡ್ರಿ, ಎಲ್ಲಾರ ಕೆಲ್ಸ ಸಿಗ್ತಾವ್, ಕೆಲ್ಸ ಮಾಡಿ ಜೀವನೋಪಾಯಕ್ಕೆ ಏನಾದ್ರು ದಾರಿ ನೋಡ್ಕೊಳ್ರಿ. ನೀವ್ ಹಿಂಗ್ ಸುಳ್ಳು ಹೇಳಿ ಕಪಟ ನಾಟಕ ಮಾಡೋದು ಇದು ಸರಿ ಕಾಣಲ್ಲ ನೋಡ್ರಿ ಸರ್. ಆಯ್ತ್ರಿ ಬಾ, ಬರ್ತೀನಿ ನಾನು. ಆಯ್ತು ಬರ್ರಿ.有人。